ಪಕ್ಷಕ್ಕೆ 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 ಅಣ್ಣವ್ರಿಗೆ ಮಲ್ಲೇಶ್ ಬಾಬಾವ್ರಿಗೆ ಪಕ್ಷಕ್ಕೆ ರನ್ನಿಂಗ್ಗೆ ಆನಂದ್ ಮೋಹನ್ ಕಿಶನ್ ಅವ್ರಿಗೆ ಆನಂದ್ ಮೋಹನ್ ಕಿಶನ್ ಅವ್ರಿಗೆ ಮಲ್ಲೇಶ್ ಬಾಬಾನವ್ರಿಗೆ ಮಲ್ಲೇಶ್ ಬಾಬಾನವ್ರಿಗೆ ನರೇಂದ್ರ ಮೋದಿ ಅವರಿಗೆ ಮಲ್ಲೇಶ್ ಬಾಬಾನವ್ರಿಗೆ ಜೈ ಭಾಳ ಖುಷಿ ತಂದಿರುವಂಥ ದಿನ. ಏನು ಇವತ್ತು ನಮ್ಮ ದೇಶ ಕಂಡಂಥ ಒಬ್ಬ ವಿಶ್ವವಿಖ್ಯಾತಿಯಾಗಿರುವಂಥ ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರುವಂಥದ್ದು ಭಾಳ ಖುಷಿ ತಂದಿರುವಂಥ ಸಂಗತಿ. ನಮ್ಮ ನರೇಂದ್ರ ಮೋದಿಜಿಯವರ ಕನಸನ್ನು ನೆನಪು ಮಾಡಲಿಕ್ಕೆ ಅಂಥೇಳಿ ಕೋಲಾರ ಕ್ಷೇತ್ರದ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಅಣ್ಣನವರಿಗೆ ಕಂಟೆಸ್ಟ್ ಮಾಡುವಂಥ ಒಂದು ಅವಕಾಶವನ್ನು NDA ಪಾರ್ಟಿ ಮಾಡಿಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಎಲ್ಲ ನನ್ನ KJFನ ಮತದಾರ ಬಂಧುಗಳು, ಎಲ್ಲ ನನ್ನ KJFನ ಮತದಾರ ದೇವರುಗಳು ಇವತ್ತು ನಮ್ಮ ಕೋಲಾರದ ಮಣ್ಣಿನ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಹಣಕಾಸು, ತೋಲ್ಬಲ, ಹಣಬಲ ಯಾವುದೂ ನಡೆಯಲ್ಲ ಅನ್ನೋದಕ್ಕೆ ಈ ಒಂದು ಚುನಾವಣೆಯ ನಿದರ್ಶನವಾಗೈತೆ. ಒಬ್ಬ ಲೋಕಲ್ ಕ್ಯಾಂಡಿಡೇಟ್, ಸ್ಥಳೀಯವಾಗಿರುವಂಥ ಒಬ್ಬ ಕ್ಯಾಂಡಿಡೇಟ್ ಬೇಕಂತೇಳಿ ಜನ ನಿಶ್ಚಯ ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು. ನಮ್ಮ ಮಾಧ್ಯಮದ ಮಿತ್ರರಿಗೆಲ್ಲ ಗೊತ್ತಾಗಿರ್ಬೋದು. ವಿರೋಧ ಪಕ್ಷದವರು ಯಾವ ಮಟ್ಟಕ್ಕೆಲ್ಲ ಹೋದರೂ ದುಡ್ಡಿನ ಹಂಚೋದ್ರಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು. ಆದರೆ ಈ ಕೋಲಾರ ಜನತೆ, ವಿಶೇಷವಾಗಿ ನಮ್ಮ KJFನ ತಾಲೂಕಿನ ಜನತೆ ನಮ್ಮ ಮಲ್ಲೇಶ್ ಅಣ್ಣನ ಆಶೀರ್ವಾದ ಮಾಡಿರೋದಕ್ಕೆ ಮಲ್ಲೇಶ್ ಅಣ್ಣನ ಪರವಾಗಿ ಮತ್ತು ಇಡೀ ನಮ್ಮ ಕಾರ್ಯಕರ್ತರ ಎಲ್ಲರ ಪರವಾಗಿ ನಾನು ನಮ್ಮ ಮತದಾರ ಬಾಂಧವಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ ಹೇಳೋದು ಮತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಭಾಳ ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ನಮ್ಮ ಮಣ್ಣಿನ ಮಗನಾದ ಮಲ್ಲೇಶ್ ಬಾಬಣ್ಣನವರು ಈ ಸಲ ಸಂಸದರಾಗಿ ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರುವಂಥವರು ಈ ಸಲ ನಮಗೆ ಲೋಕಸಭೆಗೆ ಹೋಗ್ತಾ ಇರುವಂಥದ್ದು ಭಾಳ ವರ್ಷಗಳಾದ ನಂತರ ಇದು ಮರುಕಳಿಸ್ತೈತೆ. ನಾನು ಮಲ್ಲೇಶ್ ಅಣ್ಣನವ್ರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಆದಂಥವ್ರಿಗೂ ಎಲ್ಲರಿಗೂ ನಮ್ಮ KJF ಜನತೆಯ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಶೀರ್ವಾದ ಮಾಡಿರುವಂಥ ಮತದಾರಗಳಿಗೆ, ನಿಮ್ಮ ಕೈಯನ್ನು ಬಲಪಡಿಸಿದಂಥ ನಾಯಕರುಗಳನ್ನು ತಾವು ಒಂದು ರೀತಿಯಲ್ಲಿ ಅಭಿವೃದ್ಧಿಯ ದಿಸೆಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರು ಏನು 3ನೇ ಬಾರಿ ಈ ಸಲ ಪ್ರಧಾನಮಂತ್ರಿಗಳಾಗಲಿಕ್ಕೆ ಹೊರಟಿದ್ದಾರೆ, ಅವ್ರಿಗೂ ಮತ್ತು ನನ್ನ ಪರವಾಗಿ ಮತ್ತು ನಮ್ಮ KJF ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಂಧುಗಳು ಭಾಳ ಬುದ್ಧಿವಂತರು. ಆ ಬುದ್ಧಿವಂತನಿಗೆ ಎಲ್ಲಿ ಬಂದೈತೆ ಅಂದರೆ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಬಾಬು ಅವರ ಗೆಲುವನ್ನು ನೋಡಿದ್ರೆ ಮತದಾರರ ಬಂಧುಗಳು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತದಾರ ಬಂಧುಗಳಿಗೆ ಬರೀ ಹಣಕಾಸನ್ನು ಕೊಟ್ಟು ಆಮಿಷ ಕೊಟ್ಟರೆ ಆಗಲ್ಲ, ಒಂದು ಸೇವೆಯ ಮನೋಭಾವವನ್ನು ಇಟ್ಕೊಂಡಿರ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಯಾವುದಪ್ಪ ಅಂದರೆ ಡಾಕ್ಟರ್ ಮಂಜುನಾಥ್ ಸರ್ ಅವರು. ನಾವು ಸುಮಾರು ಕಡೆ ಹೇಳ್ತಾ ಇದ್ದೀರಿ, ನಮ್ಮ ಮಂಜುನಾಥ್ ಸರ್ ಅವ್ರು ಗೆಲ್ತಾರೆ, ಗೆಲ್ಲೋ ಕಾರಣ ಹಣದ ಮತ್ತು ಮತ್ತೊಂದು ಅವಕಾಶ ಅಲ್ಲ, ಅವ್ರು ಮಾಡಿರುವಂಥ ಸೇವೆ ಅವ್ರನ್ನ ಗೆಲ್ಲಿಸೋದೆ ಅಂತೇಳಿ. ಅಲ್ಲಿ ನೋಡಿರ್ಬೋದು ತಾವೆಲ್ಲ ಯಾವ್ಯಾವ ರೀತಿ ಪ್ರಯೋಗಗಳನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಂತ ನೋಡಿರ್ಬೋದು. ಆ ಪ್ರಯೋಗಗಳ ಎಲ್ಲವನ್ನು ಒಡ್ಡಿ ಮೀರಿ ಇವತ್ತು ಮತದಾರ ಬಾಂಧವರು ನಮ್ಮ NDA ಪಕ್ಷದ ಅಭ್ಯರ್ಥಿಗಳಾದಂಥ ಮಂಜುನಾಥ್ ಅಣ್ಣನವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಸರ್, ಈಗ ಮಲ್ಲೇಶ್ ಇಬ್ಬರು ಮಟ್ಟಿಗೆ KJF
ಮಾಡಿ ಏನು ಅಜೆಂಡಾ ಇದೆ ಸರ್ ನಾನು ಡಿಮ್ಯಾಂಡ್ ಮಾಡಲಿಕ್ಕೆ ಫಾರ್ ಇಂಪ್ರೂವ್ಮೆಂಟ್ ಆಫ್ KGF ನಾನು KGF ಡಿಮ್ಯಾಂಡ್ ಮಾಡು ಅಂತಂದ್ರೆ ದೊಡ್ಡ ಡಿಮ್ಯಾಂಡ್, ಅದ್ರಲ್ಲಿ ಯಾವ ಡಿಮ್ಯಾಂಡ್ ಐತೆ? ಯಾವುದು ಅಂತ priority ಯಾವ್ದು ಕೊಡ್ತೀರಾ? ನನ್ನ ಈಗ ನನ್ನ ಮೈನ್ಸ್ ಹಾಗೆ ಇದೆ, ನನ್ನ ಮೈನ್ಸ್ BGM ಸುಮಾರು 1,000 ನೋಡಿ, ತಮಗೂ ಗೊತ್ತಿರ್ಬೋದು ಮಾಧ್ಯಮದವ್ರಿಗೆ, ನಾನು ಸತತವಾಗಿ 6 ವರ್ಷಗಳ ಕಾಲ ಇಲ್ಲಿ ಹೋರಾಡ್ತಾ ಇದ್ದೀನಿ. BGML ಇಶ್ಯೂಸು ಗೊತ್ತಿರ್ಬೋದು. ಬಹುಶಃ BGML ಇಶ್ಯೂಸಲ್ಲಿ ಮೊನ್ನೆ ನಮ್ಮ ಸ್ನೇಹಿತರಾದಂಥವ್ರು ಕಾಲ್ ಮಾಡಿದರು. ಆ ಒಂದು ಒಳ್ಳೆಯ ವಿಷಯವನ್ನು ಕೇಳ್ಪಟ್ಟೆ. ಅದರಲ್ಲಿ ನಂದೂ ಒಂದು ಪಾಲ್ದವ್ರು ಅನ್ನೋದಕ್ಕಿಂತ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳೈತೆ, ಮಲ್ಲೇಶ್ ಬಾಬು ಅವರಿಗೆ KGF ಏನು ಹೊಸದೇನಲ್ಲ, ಪಕ್ಕದಲ್ಲಿರೋವಂಥವ್ರೆ. ನಮ್ಮೆಲ್ಲರ ಒಂದು ಮುಖಂಡರ ಒಂದು ರೂಪ ಮಾಡಿಕೊಂಡು ನಮ್ಮ KGFಗೆ ಇಂಥದ್ದು ಬೇಕು ಅಂತೇಳಿ ಕೂತು ಕನಸು ಮಾಡಿಸ್ಕೊಂಥ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಬದಲಾವಣೆಯನ್ನು ನೋಡ್ತೀವಿ. ಸ್ವಾಭಿಮಾನಿ KGFನ ಪಕ್ಷೇತರದ ಅಭ್ಯರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದೀವಿ ಸರ್. ಸಪೋಸ್ JDS ಅವರು ಆಫರ್ ಕೊಟ್ಟರೆ ಅದು ಆ ಟೈಮ್ಗೆ ಯೋಚನೆ ಮಾಡೋಣ ಸರ್. ಕುಮಾರಸ್ವಾಮಿ ಜಿ ಕೆ, ಮಲ್ಲೇಶ್ ಬಾಬು ಅಣ್ಣನಿಗೆ